ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ. ಈ ಹೊತ್ತಲ್ಲಿ ಬೆಲೆ ಏರಿಕೆಯನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಸಮಾವೇಶದ ಸ್ಥಳಕ್ಕೆ ಬಂದು ಘೋಷಣೆ ಕೂಗಿದ್ರಿಂದ ಮುಖ್ಯಮಂತ್ರಿಗಳು ಕೋಪವನ್ನ ಹೊರಹಾಕಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ನಡೀತಾ ಇದ್ದ ಸಮಾವೇಶದಲ್ಲಿ ಸಿಎಂ ಸಿಡಿಮಿಡಿಯನ್ನ ಹೊಂದಿದ್ದಾರೆ. ಸಿದ್ದರಾಮಯ್ಯ ಭಾಷಣ ವೇಳೆ ವೇದಿಕೆ ಬಳಿ ಗದ್ದಲ ಗಲಾಟೆ ಏರ್ಪಡಿತು. ಕೆಲ ಕಾಲ ಭಾಷಣ ಮಾಡದೆ ಮುಖ್ಯಮಂತ್ರಿಗಳು ನಿಂತು ಕೋಪವನ್ನ ಹೊರಹಾಕಿದ್ದಾರೆ. ಈ ವೇಳೆ ಎಸ್ಪಿ ಯಾರದು ಅಂತ ಮುಖ್ಯಮಂತ್ರಿಗಳು ಗದರಿದಂತಹ ಪ್ರಸಂಗವೂ ಕೂಡ ಆಯಿತು. ಕಾರ್ಯಕ್ರಮಕ್ಕೂ ಮುನ್ನ ಸಿಎಂಗೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಪ್ರಯತ್ನವನ್ನು ನಡೆಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸಿಎಂ ಕಾರನ್ನ ಅಡ್ಡಗಟ್ಟಿ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡುವಂತಹ ಪ್ರಯತ್ನವೂ ಕೂಡ ಆಗಿತ್ತು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ವೇಳೆ ಸಿಎಂ ಕಡುಕೋಪವನ್ನ ಹೊರಹಾಕಿದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕಾರ್ಯಕ್ರಮದ ಕಾಂಗ್ರೆಸ್ ಸಮಾವೇಶ ನಡೀತಾ ಇರುವ ಸ್ಥಳಕ್ಕೆ ಹೋಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಂತರ ಮುಖ್ಯಮಂತ್ರಿಗಳ ಭಾಷಣ ಆಗ್ತಾ ಇತ್ತು. ಆ ಹೊತ್ತಲ್ಲಿ ನಡೆದಂತಹ ಬೆಳವಣಿಗೆ ನೀವು ನೋಡ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಹೇಳಿ, ಯಾವನವನು ಎಸ್ಪಿ? ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಹೇಳಿ, ಯಾವನವನು ಎಸ್ಪಿ? ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಹೇಳಿ, ಯಾವನವನು ಎಸ್ಪಿ? ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರವೇಶ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಭಾಷಣ ನಡೀತಾ ಇದ್ದಂತಹ ಹೊತ್ತು ಮುಖ್ಯಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ, ಬೆಲೆ ಏರಿಕೆಯ ವಿರುದ್ಧ ಘೋಷಣೆಯನ್ನ ಕಾರ್ಯಕರ್ತರು ಮೊಳಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಕಾಲ ಮುಖ್ಯಮಂತ್ರಿಗಳು ಕುಪಿತಗೊಂಡು ಹಾಗೆ ನಿಂತು ಕೊನೆಗೆ ಯಾರವನಲ್ಲಿ ಬಯಲಿ ಎಸ್ಪಿ ಅಂತ ಎಸ್ಪಿನ ಸ್ಟೇಜ್ ಮೇಲೆ ಕರೆಸ್ಕೊಂಡ್ರು. ಅವರಿಗೆ ಹೊಡೆಯೋ ರೀತಿಯಲ್ಲೇ ಮುಖ್ಯಮಂತ್ರಿಗಳು ಹೋಗಿದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಅಲ್ಲಿ ಅಷ್ಟು ಜನ ಇದ್ದಾರೆ. ಅವರ ಎದುರಿಗೆ ಮುಖ್ಯಮಂತ್ರಿ ಒಬ್ಬ ಎಸ್ಪಿಗೆ ಕೈ ತೋರಿಸುವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಅದನ್ನ ಗಮನಿಸ್ಕೊಡಿ. ನೋಡಿ, ಅಲ್ಲಿ ದೃಶ್ಯದಲ್ಲಿ ಅವ್ರು ಬರ್ತಾರೆ, ಸಲ್ಯೂಟ್ ಮಾಡ್ತಾರೆ, ಏನೋ ಹೇಳಲಿಕ್ಕೆ ಪ್ರಯತ್ನಿಸ್ತಾರೆ. ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ಕೈ ತೋರಿಸ್ತಾರೆ. ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗ್ಬಿಡ್ತಾರೆ ಎಸ್ಪಿ. ಆಮೇಲೆ ಸಚಿವ MB ಪಾಟೀಲ್ ಬಂದು ಮುಖ್ಯಮಂತ್ರಿಗಳನ್ನ ಸಮಾಧಾನ ಪಡಿಸ್ತಾ ಇರುವಂತಹದ್ದನ್ನು ಕೂಡ ಗಮನಿಸ್ತಾ ಇದ್ರಿ. ಆಗ ಮುಖ್ಯಮಂತ್ರಿಗಳು ನೋಡಲಿ ಏನ್ ಮಾಡ್ತಿದ್ದಾರೆ ಎತ್ತ ಅನ್ನೋದನ್ನ ಕೈ ಬೀಸಿ ತೋರಿಸ್ತಾ ಇದ್ದಾರೆ. ಈ ಇಷ್ಟು ಬೆಳವಣಿಗೆ ಇವತ್ತು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಆಗಿರುವಂತಹದ್ದು. ಇದಕ್ಕೂ ಮೊದಲು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಕಾರ್ಯಕರ್ತರೇ ಬಿಜೆಪಿ ಕಾರ್ಯಕರ್ತರು ಒಳಗೆ ಪ್ರವೇಶ ಪಡ್ಕೊಂಡ್ರು, ಹೆಂಗ್ರಿ ಬಿಟ್ರಿ ಅಂತ ಹೊರಗಡೆ ಪೊಲೀಸರನ್ನ ದಬಾಯಿಸಿ ಬಂದಿದ್ರು. ಅದಾದ ನಂತರದಲ್ಲಿ ಒಳಗೆ ಬಂದವರು ಇಷ್ಟೆಲ್ಲ ಗಲಾಟೆ ಮಾಡಿದ ನಂತರದಲ್ಲಿ ಮುಖ್ಯಮಂತ್ರಿಗಳೇ ಕೊನೆಗೆ ಕೋಪವನ್ನ ಹೊರಹಾಕಿದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ ಸಮಾವೇಶದಲ್ಲಿ ಬಿಜೆಪಿಯವರು ಬಂದು ಈ ರೀತಿ ನಡ್ಕೊಂಡದ್ದು ತಪ್ಪಿರಬಹುದು. ಅದನ್ನು ಹೇಗೆ ಅವರು ಅವಾಯ್ಡ್ ಮಾಡ್ಲಿಕ್ಕೆ ಆಗತ್ತೆ? ಅವ್ರು ಬಾವುಟ ಹಿಡಿದು ಒಳಗೆ ಬಂದಿದ್ದರೆ ಅದನ್ನು ತಡಿಬೇಕಾದಂತಹ ಜವಾಬ್ದಾರಿ ಅವ್ರದ್ದಾಗಿತ್ತು. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ SP ಅನ್ನ, ಒಬ್ಬ ಪೊಲೀಸ್ ಅಧಿಕಾರಿಯನ್ನ ನಡೆಸ್ಕೊಂಡಿದ್ದು ಹೇಗೆ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕೊರಂದವಾಡೆಯಿಂದ. ದಿಲೀಪ್, ಏನೆಲ್ಲ ಬೆಳವಣಿಗೆ ಆಯಿತು ಅಲ್ಲಿ? ಇದರಲ್ಲಿ ತಪ್ಪು ಪೊಲೀಸ್ ಸಿಬ್ಬಂದಿಗಳದ್ದೇ ಎದ್ದು ಕಾಣಿಸ್ತಾ ಇದೆಯಾ? ದಿವ್ಯಾ, ಪ್ರಮುಖವಾಗಿ ಏನಂತಂದ್ರೆ ಸ್ಟೇಜ್ ಮುಂದ್ಗಡೆ ಒಂದಿಷ್ಟು ಮಹಿಳೆಯರು ಬಂದಿದ್ರು, ಬಿಜೆಪಿ ಮಹಿಳೆಯರು ಬಂದಿದ್ರು. ಅವ್ರು ಒಂದಿಷ್ಟು ಕಪ್ಪು ಬಾಟಲ್ ಇಟ್ಕೊಂಡ್ ಬಂದ್ರು. ಕಪ್ಪು ಬಾಟಲ್ ತೋರಿಸ್ತಾ ಇದ್ದಂಗೆನೆ ಸಿಎಂ ಸಿಡಿಬಿಡಿಗೊಂಡ್ರು. ಜೊತೆಗೆ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು, ಅವ್ರದ್ದು ಡ್ಯೂಟಿ ಇರ್ಲಿಲ್ಲ, ಆದ್ರೂ ಕೆಳಗಡೆಯಿಂದ ಮೇಲ್ಗಡೆ ಬಂದಂತ ಅಧಿಕಾರಿಗಳನ್ನ ಸಿಎಂ ಅವರು ಒಂದಿಷ್ಟು ಗದರಿಸಿದ್ರು. ಮತ್ತೆ ಒಂದಿಷ್ಟು ತಾವು ನೋಡ್ಬೋದೇನೋ ಹೊಡೆಯಕ್ ಹೋಗಂಗ್ ಮಾಡಿದ್ರು. ಹೀಗಾಗಿ ಇಲ್ಲಿ ಒಂದು ಅಧಿಕಾರಿಗಳ ಕರ್ತವ್ಯ ಲೋಪ ಆಯ್ತಾ, ಅಥವಾ ಅವ್ರನ್ನ ಯಾವ ತರ ಒಳಗಡೆ ಬಿಟ್ರ ಅನ್ನೋದು ಕೂಡ ಬಹಳಷ್ಟು ಜಡಪಟ್ಟಿ ಆಗಿರುವಂತದ್ದು. ಮತ್ತೆ ಅವ್ರನ್ನ ಹೇಗೆ ಬಿಟ್ರಿ ಅಂತ ಹೇಳಿ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ DCP ಯಲಹಂಕದಂತ ಅವ್ರನ್ನು ಕೂಡ ಏನು ಜೋರ್ ಮಾಡಿದ್ರು. ಯಾಕೆ ಹಿಂಗ್ ಬಿಟ್ರಿ, ಯಾರು ಹಂಗ್ ಬಿಟ್ರಿ ಒಳಗಡೆ,
ಯಾಕೆ ನೀವು ಚೆಕ್ ಮಾಡಿಲ್ಲ ಹಾಗೆ ಅಂತ ಎಲ್ಲವೂ ಕೂಡ ಒಂದಿಷ್ಟು ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಇದೊಂದು ಹೈ ಡ್ರಾಮಾ ನಡೆದಿರುವಂತದ್ದು. ಆದ್ರೆ ಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ಇರ್ತಕ್ಕಂತ ಏನು ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿದಂತೂ ನಿಜ ದಿವ್ಯಾ. ಓಕೆ, ಬಟ್ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಅಧಿಕಾರಿಯನ್ನ ಈ ರೀತಿಯಾಗಿ ನಡೆಸ್ಕೊಂಡಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಇದೆ. ಮತ್ತೆ ಮಾತನಾಡಿಸ್ತೀನಿ ದಿಲೀಪ್, ಹಾಗೆ ಸಂಪರ್ಕದಲ್ಲಿ ಇರಿ. ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್.